ಹರೀಶ್ ಅವರ ನಿವೃತ್ತಿ ಕಾರ್ಯಕ್ರಮ. ಈ ನಿವೃತ್ತಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಹಾಗೂ ಇವತ್ತು ಪ್ರಥಮವಾಗಿ ಹರೀಶ್ ಅವರವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಮತ್ತು ಅವರಿಗೆ ದೇವರು ಆರೋಗ್ಯ ಮತ್ತು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಪ್ರಾರ್ಥಿಸ್ತಾ, ವೈಯಕ್ತಿಕವಾಗಿ ನನಗಂತೂ ಅವರ ನಿವೃತ್ತಿ ಅತ್ಯಂತ ಖುಷಿ ಮತ್ತು ಸಂತೋಷವನ್ನು ತಂದಿದೆ. ಯಾಕೆಂದರೆ ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳೊಂದಿಗೆ ನಿವೃತ್ತರಾಗ್ತಾ ಇದ್ದಾರೆ. ಜೊತೆಗೆ ಅವರನ್ನ ಮತ್ತು ಅವರ ಶ್ರೀಮತಿಯವರನ್ನ ಸರ್ಕಾರ ಕೊನೆ ಉಸಿರಿನವರೆಗೂ ಸಾಕ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಿದೆ. ಈ ವಿಚಾರ ನಿಜಕ್ಕೂ ತುಂಬ ಸಂತೋಷದ ವಿಚಾರ. ಹಾಗೆ ಇಂಥ ಒಂದು ಉತ್ತಮವಾದ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಕಾರಣೀಭೂತರಾದಂಥ ಸಿ ವಿ ವೆಂಕಟರಾಯಪ್ಪನವರಲ್ಲಿ ಅತ್ಯಂತ ಗೌರವದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹರೀಶ್ ಅವರು ಸರಿಸುಮಾರು 34 ವರ್ಷ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಈ 34 ವರ್ಷಗಳ ಸೇವೆಯಲ್ಲಿ ಅವರು ಸುಮಾರು ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ತರಬೇತಿ ಕೊಟ್ಟಿದ್ದಾರೆ. ಹಾಗೆ ಆ ಥರ ತರಬೇತಿ ಪಡೆದಂಥ ಅನೇಕ ವಿದ್ಯಾರ್ಥಿಗಳು ಇವತ್ತು ಸರ್ಕಾರಿ ಉದ್ಯೋಗದಲ್ಲಿರ್ಬೋದು, ಖಾಸಗಿ ಉದ್ಯೋಗದಲ್ಲಿರ್ಬೋದು ಅಥವಾ ಸ್ವಯಂ ಉದ್ಯೋಗವನ್ನು ಮಾಡಿಕೊಂಡು ಉತ್ತಮವಾದ ಜೀವನವನ್ನು ಕಲ್ಪಿಸಿಕೊಂಡಿದ್ದಾರೆ. ಹಾಗೆ ಹರೀಶ್ ಅವರು ಕನ್ನಡ ವಿಭಾಗದ ಶಿಕ್ಷಕರಾಗಿ ಬಹಳಷ್ಟು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಮತ್ತು ಪ್ರೀತಿಯ ಶಿಕ್ಷಕರು. ಯಾಕೆಂತ ಹೇಳಿದ್ರೆ ಅವ್ರನ್ನ ಟರ್ನರ್ ವಿದ್ಯಾರ್ಥಿಗಳು ಗುರುಗಳು ಅಂತ ನೋಡೋದಕ್ಕಿಂತ ಹೆಚ್ಚಿಗಾಗಿ ದೇವರು ಅಂತ ನೋಡಿದ್ದೇ ಜಾಸ್ತಿ. ಸೊ ಈ ವಿಚಾರ ನಾನು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಮ್ಮಲ್ಲಿ ಬರ್ತಕ್ಕಂಥವರು ಅನೇಕ ಮ್ಯಾಕ್ಸಿಮಮ್ ಎಲ್ಲ ಬಡ ವಿದ್ಯಾರ್ಥಿಗಳೇ. ಈ ಬಡ ವಿದ್ಯಾರ್ಥಿಗಳಿದ್ದಾಗ ಅವರು ಮಧ್ಯಾಹ್ನದ ಊಟಕ್ಕೆ ಏನಾದರೂ ಒಂದು ಬಾಕ್ಸ್ ಕೊಡೋದು ಸಂಪ್ರದಾಯ. ಸೊ ಅನೇಕರು ಅವರ ಮನೆಯಲ್ಲಿ ಏನು ತೊಂದರೆ ಇರುತ್ತೆ ಅನ್ನೋ ಗೊತ್ತಿಲ್ಲ, ಅನೇಕರು ಮಧ್ಯಾಹ್ನದ ಊಟಕ್ಕೆ ಬಾಕ್ಸ್ನ ತರ್ತಾನೆ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಹೋಗಿ ಹರೀಶ್ ಅವ್ರನ್ನ ಕೇಳ್ಕೊಂತಿದ್ರು, ಸರ್ ನಾವು ಇವತ್ತು ಮಧ್ಯಾಹ್ನದ ಊಟಕ್ಕೆ ಬಾಕ್ಸ್ ತಂದಿಲ್ಲ, ನಮಗೆ ಊಟ ಕೊಡಿಸಿ ಅಂದರೆ ನೇರವಾಗಿ ಕೇಳ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಅವರು ಇಲ್ಲ ಅಂದೆ ಅವ್ರಿಗೆ ಊಟಕ್ಕೆ ಸಹಾಯ ಮಾಡ್ತಿದ್ರು. ಆ ರೀತಿ ಹಸಿದ ವಿದ್ಯಾರ್ಥಿಗಳಿಗೆ ಊಟ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಜೊತೆಗೆ ನಾನು ಪ್ರತಿ ವರ್ಷ ನೋಡ್ತಾನೆ ಇರ್ತೇನೆ, ಈ ಎಕ್ಸಾಮಿನೇಷನ್ ಫೀಸ್ ಬಂದಾಗ ಫೈನ್ ಡೇಟ್ ಬರೋವರೆಗೂ ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ ಫೀಸ್ನ ಕಟ್ಟೋದೇ ಇಲ್ಲ. ಇವರು ಅವಾಗ ಹುಡುಗರಿಗೆ ಹೇಳಿದ್ರು, ಫೈನ್ ಡೇಟ್ ಬಂದಿದೆಯೋ, ಎಕ್ಸಾಮ್ ಕೊಟ್ಟರು ಅಂತೇಳಿ ಹೇಳ್ತಾನೆ ಇರೋದು. ಅವ್ರು ಎಷ್ಟೇ ಹೇಳಿದ್ರು ಹುಡುಗರು ಎಕ್ಸಾಮಿನೇಷನ್ ಫೀಸ್ ಕಟ್ತಾನೆ ಇರಲಿಲ್ಲ. ಕೊನೆ ದಿವಸ ಬಂದಾಗ ಇವರೇ ತಮ್ಮ ಜೋಬಿಂದ ತಮ್ಮ ಪ್ಯಾಕೆಟಿಂದ ಹಣವನ್ನು ಕೊಟ್ಟು ವಿದ್ಯಾರ್ಥಿಗಳ ಎಕ್ಸಾಮಿನೇಷನ್ ಫೀಸ್ನ ಕಟ್ಟಿ ಅವರು ಲೇಟಾಗಿ ಕಲೆಕ್ಟ್ ಮಾಡ್ಕೊಳ್ತಾ ಇದ್ರು. ಸೊ ಇಂಥ ಮಾನವೀಯ ಮೌಲ್ಯ ಇರ್ತಕ್ಕಂಥ ಸ್ನೇಹಿತರ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದು ಹೆಮ್ಮೆ ವಿಚಾರ. ಹಾಗೆ ಎರಡನೇ ಅವಧಿಗೆ ಅವಕಾಶ ಸಿಗ್ತಾ ಇದೆ ಅಂತ ಹೇಳಿ ನಾನು ಕೇಳ್ಪಟ್ಟೆ. ಸೊ ಈ ಎರಡನೇ ಅವಧಿಗೆ ಶಿಕ್ಷಕರಾಗಿ ಸೇವೆ ಸಲ್ಲಿಸಲು ಎಲ್ರಿಗೂ ಅವಕಾಶ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಕೆಲವೊಂದು ಪ್ರತಿಭಾವಂತ ನಿಷ್ಠಾವಂತ ವ್ಯಕ್ತಿಗಳಿಗೆ ಮಾತ್ರ ಈ ಥರ ಒಂದು ಅವಕಾಶ ಸಿಗುತ್ತೆ. ಅಂಥ ಒಂದು ಅವಕಾಶ ನಿಮಗೆ ಸಿಕ್ಕಿದೆ. ನಿಮಗೆ ಸಿಕ್ಕಿರ್ತಕ್ಕಂಥ ಅವಕಾಶನ ಸದುಪಯೋಗಪಡಿಸ್ಕೊಳ್ಳಿ. ನಿಮ್ಮ ವೃತ್ತಿ ಟರ್ನರ್ ಟ್ರೇಡ್ ಆಗಿರ್ತಕ್ಕಂಥ ವೃತ್ತಿಯನ್ನು ಮತ್ತಷ್ಟು ಉತ್ತಂಗಕ್ಕೆ ತಗೊಂಡೋಗಿ, ಜೊತೆಗೆ ಟರ್ನರ್ ವಿಭಾಗದಲ್ಲಿ ಅತ್ಯಧಿಕ ದಾಖಲಾತಿಗಳನ್ನು ಮಾಡಿ ಉತ್ತಮ ಫಲಿತಾಂಶವನ್ನು ಕೊಡಿ. ಆ ಮೂಲಕ ಟರ್ನರ್ ಟ್ರೇಡನ್ನು ಮತ್ತು ಸಂಸ್ಥೆಯನ್ನು ಕಟ್ಟುವ, ಉಳಿಸುವ ಮತ್ತು ಬೆಳೆಸುವ ಕಾರ್ಯವನ್ನು ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ದೇವರು ನಿಮಗೆ ಆರೋಗ್ಯ ಮತ್ತು ಐಶ್ವರ್ಯವನ್ನು ಕೊಡಲಿ, ನಿಮ್ಮ ನಿವೃತ್ತಿ ಜೀವನ ಸುಖವಾಗಿರಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ